ಎಚ್ಡಿಕೆ ಅವರನ್ನೇ ರಾಜೀನಾಮೆ ಕೇಳಿದ್ದಾರೆ ಜೆಡಿಎಸ್ ಶಾಸಕ. ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತುಕೊಂಡಿದ್ದಾರೆ ನೋಡಿ. ಜೆಡಿಎಸ್ನ ಶಾಸಕ ಬ್ಯಾಟಿಂಗ್ ಬೀಸಿದ್ದಾರೆ. ಸಿದ್ದು ಬೆನ್ನಿಗೆ ನಿಂತಿದ್ದಾರೆ ಚಾಮುಂಡೇಶ್ವರಿ ಶಾಸಕ ಜಿಟಿ ದೇವೇಗೌಡರು. ಎಚ್ಡಿಕೆ ಕೇಳಿದ ತಕ್ಷಣ ಸಿದ್ದು ರಾಜೀನಾಮೆಯನ್ನ ಕೊಡಬೇಕಾ? ಕುಮಾರಸ್ವಾಮಿ ಮೇಲೂ ಕೂಡ ಎಫ್ಐಆರ್ ಇದೆ, ರಾಜೀನಾಮೆ ಕೊಡ್ಲಿ. ಎಫ್ಐಆರ್ ಅನ್ನ ಎದುರಿಸೋರೆಲ್ಲ ರಾಜೀನಾಮೆಯನ್ನ ಕೊಡ್ಲಿಕ್ಕಾಗತ್ತಾ? ರಿಸೈನ್ ಮಾಡಿ ಅಂತ ಸಿದ್ದುಗೆ ಕೋರ್ಟ್ ಹೇಳಿದ್ಯಾ? ರಾಜ್ಯಪಾಲರು ನೀವು ರಾಜೀನಾಮೆ ಕೊಡಿ ಎಂದಿದ್ದೀರಾ? ಇನ್ನು ಎಫ್ಐಆರ್ ಆದವರೆಲ್ಲ ರಾಜೀನಾಮೆಯನ್ನ ಕೊಟ್ರೆ ಬಿಜೆಪಿ ಜೆಡಿಎಸ್ ಸಿದ್ದು ಪರವಾಗಿ ಮಾತನಾಡಿದ್ದಾರೆ ಜಿಟಿ ದೇವೇಗೌಡರು. ರಿಸೈನ್ ಮಾಡಿ ಅಂತ ಸಿದ್ದುಗೆ ಕೋರ್ಟ್ ಹೇಳಿದ್ಯಾ? ರಾಜ್ಯಪಾಲರು ನೀವು ರಾಜೀನಾಮೆ ಕೊಡಿ ಎಂದಿದ್ದಾರೆ. ಎಫ್ಐಆರ್ ಆದವರೆಲ್ಲ ರಾಜೀನಾಮೆಯನ್ನ ಕೊಟ್ರೆ ಬಿಜೆಪಿ ಜೆಡಿಎಸ್ನವರೆಲ್ಲ ಕೊಡಬೇಕು. ಕಾಂಗ್ರೆಸ್ನಲ್ಲೂ ಸಾಕಷ್ಟು ಜನರು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ. ಗಣಿ ರಿಯಲ್ ಎಸ್ಟೇಟ್ ದಾಳಿಯಲ್ಲಿಯೂ ಕೂಡ ಸಿದ್ದು ಉಳಿದಿದ್ದಾರೆ. ಎಲ್ಲರೂ ಗಾಜಿನ ಮನೆಯಲ್ಲೇ ಕುಳಿತುಕೊಂಡು ಕಲ್ಲನ್ನ ಹೊಡಿತಾ ಇದ್ದೇವೆ. ಸಿದ್ದರಾಮಯ್ಯ ರಾಜ್ಯಕ್ಕಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ತಾಕತ್ತಿದ್ರೆ ಎಫ್ಐಆರ್ ಅನ್ನ ಎದುರಿಸ್ತಾ ಇರುವಂತ ಎಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡಿ. ದೋಸ್ತಿ ನಾಯಕರಿಗೆ ಜೆಡಿಎಸ್ ಎಂಎಲ್ಎ ಜಿಟಿ ದೇವೇಗೌಡ ಭರ್ಜರಿಯಾಗಿ ಗುದ್ದಿದ್ದಾರೆ. ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. ಎಫ್ಐಆರ್ ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ಅನಿರೀಕ್ಷಿತ ಘಟನೆ, ಆಕಸ್ಮಿಕ ಘಟನೆ, ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು. ಜಸ್ಟಿಸ್ ಹೇಳಿದ್ರು, ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲು ಹಾಕು ಅಂತ ಹೇಳಿದ್ಯಾ? ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲು ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಇಲ್ವ ಮಾಡ್ಲಿಕ್ಕೆ? ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ, ಕೇಂದ್ರ, ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯುತವ ನಮ್ಗೆ ಎಷ್ಟು ಗೌರವ ಇದೆ. ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಟ್ಟಾರ, ಕೊಡಕ್ಕಾಗ್ತದ? ಕೊಡಿ ಅಂತ ಸಿದ್ದರಾಮಯ್ಯದವ್ರು 136 ಜನ ಡಿಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆ ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ. ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ? ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ರಿ ನೋಡ್ಬೇಕಾಗಿದೆ? ರಾಜ್ಯ ಏನ್ ನೋಡ್ಬೇಕು ಜನ? ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಅಲ್ಲ. 5 ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ, ಮಾಡಿ. ವಿಧಾನಸೌಧದಲ್ಲೇ ಹೇಳಿದೆ ನಾನು, ಸಿದ್ದರಾಮಯ್ಯನವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದಿರಿ, ಎಲ್ಲಾ ದೇವಾಲಯಕ್ಕೆ ಹೋಯ್ತಾರೆ, ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ. ಇಲ್ಲಿ ಹೇಳ್ತಾ ಇಲ್ಲ. ಶ್ರೀನಿವಾಸ ಪ್ರಸಾದ್ ಅವ್ರ ಮುಂದೆ ಇಲ್ಲೇ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು, ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ. ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳಕ್ ಕೇಳ್ತಾ ಇಲ್ಲ ಅವ್ರನ್ನ. ಯಾವತ್ತೂ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧ ಮುಂದೆ. ಯಾರ್ಯಾರಿಗೆ ಎಫ್ಐಆರ್ ಆಗಿದೆ ಎಲ್ಲರೂ ಕೊಡಿ. ಎಲ್ಲರೂ ತಾಕತ್ತಿದ್ರೆ ಏನ್ರಿ? ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ? ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ. ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ. ಕೇಂದ್ರದಿಂದ ಏನ್ ತರಬೇಕು, ರಾಜ್ಯದಿಂದ ಏನ್ ಮಾಡಬೇಕು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ಸರ್ಕಾರ ಎಲ್ಲ ಇದ್ದೀರಿ. ಒಂದು ಅತ್ಯಾಚಾರ 1 ತಿಂಗಳು ಓಡ್ತದೆ, ಒಂದು ಕೊಲೆ ಕೇಸ್ ಅದಾದ್ಮೇಲೆ 3 ತಿಂಗಳು ಓಡ್ತದೆ. ಇದ್ಯಾವುದೋ ಎಫ್ಐಆರ್ ಆಗದೆ ಅಂದ್ರೆ ಅದೊಂದು 3 ತಿಂಗಳು ಓಡ್ತದೆ. ಮಾಧ್ಯಮ ನಿಮ್ಮನ್ನ ಯಾರು ನೋಡ್ಬೇಕಪ್ಪ? ಏನ್ ನೋಡ್ಬೇಕು? ಯುವಕರಿಗೆ ಏನ್ ಆದರ್ಶ ಕೊಡ್ತೀರಿ? ಯುವಕರಿಗೆ ಏನ್ ಹೇಳ್ತೀರಿ? ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನ್ ಪಾಠ ಹೇಳ್ತೀರಿ? ಅವ್ರು ಹೆಂಗ್ ಕಲಿಬೇಕು? ಹೆಂಗ್ ನಾಯಕತ್ವ ಬರಬೇಕು? ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ? ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ